ಈಗ ಆಫ್ ಮಾಡಿ ದಾಳಿ ಭಾಗದಲ್ಲಿ ತೋಳಮಟ್ಟಿ ತಂಡದ ಆಟಗಾರ ಶ್ರೀಕಾಂತ್, ವಾರಿ ಮಲ್ಲಿಕಾರ್ಜುನ್ ತಂಡದ ಪ್ರಮುಖ ತಾರ. ಆರಂಭಿಕ ದಾಳಿ ಭಾಗದಲ್ಲಿ ಒಂದು ಜಂಪ್ ಮುಖೇನ ಲೆಫ್ಟ್ ಕಾರ್ನರ್ ಭಾಗದ ಆಟಗಾರನ ಆಟದಿಂದ ಆಚೆ ಕಳಿಸುವ ನಿಟ್ಟಿನಲ್ಲಿ ಯಶಸ್ಸು ಅನ್ನು ಕಾಣಿದ್ದಾರೆ. 1-0 ಹೊಂದಿಗೆ ಪಂದ್ಯ ಆರಂಭಗೊಂಡಿದೆ. ಬೋನಸ್ ಗೆದ್ದುವ ಪ್ರಯತ್ನದಲ್ಲಿ ಆರಂಭಿಕ ಹಂತದಲ್ಲಿ ನಿಧಾನವಾಗಿ ಪಂದ್ಯವನ್ನು ಆರಂಭಿಸ್ತಾ ಇದ್ದಾರೆ ತೋಳಮಟ್ಟಿ ಮತ್ತು ಚಿಕ್ಕಾಲಗುಂಡಿ ಆಟಗಾರ. ಬೋನಸ್ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ಚಿಕ್ಕಾಲಗುಂಡಿ ತಂಡದ ಆಟಗಾರ. 1-1 ಸಮಬಲದ ಪಂದ್ಯ ಆರಂಭ. ಇಂದಿನ ದಾಳಿಯಲ್ಲಿ ಒಂದು ಜಂಪ್ ಮುಖೇನ ತನಗೆ ಆಶ್ರಯಾಗಿರುವಂತಹ ಆಟಗಾರ ಮತ್ತೊಮ್ಮೆ ಶ್ರೀಕಾಂತ್ ದಾಳಿ ಭಾಗದಲ್ಲಿ ಮೈ ಮರೆತಿದ್ದಾರೆ ಅಂತ ಲೆಫ್ಟ್ ಕಾರ್ನರ್ ಭಾಗದಿಂದ ಡೈ ಕ್ಯಾಚ್ ಮತ್ತು ಆದ್ರೂ ಕೂಡ ಸಪೋರ್ಟ್ ಬರಲಿಲ್ಲ. ಸರಿ ಸಪೋರ್ಟ್ ಮಾಡಲಿಕ್ಕೆ ಬಂದಿರುವಂತಹ ಆಟಗಾರ ಕೂಡ ಏಕಾಲದಲ್ಲಿ 2 ಅಂಕ ಸಿಗ್ತಾ ಇದೆ ತೋಳಮಟ್ಟಿ ತಂಡಕ್ಕೆ. 3-1 ಪಂದ್ಯ. ಈ ಜಾಗದಿಂದ ಅದ್ಭುತವಾದ ಟ್ಯಾಕಲ್ ಬರ್ತಾರೆ. ಹೊಂದಾಣಿಕೆ ಮುಂದೆ ಆಗ್ತಾ ಇದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ತೋಳಮಟ್ಟಿ ತಂಡದ ಆಟಗಾರರು. 4-1 ಪಂದ್ಯ. ಆರಂಭಿಕ ಹಂತದಲ್ಲಿ 3 ಅಂಕದ ಮುನ್ನಡ. ಸುಬ್ರಜ್ 3 ಜನ ಆಟಗಾರ ನಡುವ ಈ ಬಾರಿ ಸಂಪೂರ್ಣವಾಗಿ ಲಾಕ್ ಆಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಟು ಚಿಕ್ಕಾಲಗುಂಡಿ. ನಾಲ್ಕು 3 ಮಧ್ಯ ಪಂದ್ಯ. ಮತ್ತೊಂದು ಕಾಂಬಿನೇಷನ್ ಟ್ಯಾಕಲ್ ಅಂತ ಹೇಳ್ಬೋದು. ಒಳ್ಳೆಯ ಟ್ಯಾಕಲ್ ನೊಂದಿಗೆ ವಾಪಸ್ ಅತಿಯನ್ನು ಕಂಡುಕೊಳ್ತಾ ಇದ್ದಾರೆ. 5-3 ಮಧ್ಯ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ತೋಳಮಟ್ಟಿ ತಂಡದ ಸಬಡಿಯು ದಾಳಿಗಾರ ದಾಳಿ ಭಾಗದಲ್ಲಿ ಚಿಕ್ಕಾಲಗುಂಡಿ ತಂಡದ ದಾಳಿಗಾರ ಅಂಗವನ್ನ ಕಲೆ ಹಾಕಲಿಕ್ಕೆ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿಫೆನ್ಸ್ ಅನ್ನ ಚೆಕ್ ಮಾಡೋದ್ರೊಂದಿಗೆ ವಾಪಸ್ ಹತ್ತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಸಂಗಮೇಶ್ವರ ಬಿದರಗುಂದಿ, ರವಿ ಮಾಮ ವಾರಿಯರ್ಸ್ ನಾಗನೂರ್ ಸಿದ್ಧತೆಯಲ್ಲಿರಬೇಕು. ಹಾಗೇನೆ ಈ ಕಬಡ್ಡಿ ಪಂದ್ಯಾಟ ಮುಕ್ತಾಯದ ನಂತರ ಇವತ್ತಿದೆ ತಾಬಾ ಗ್ರಾಮದ ಹೆಮ್ಮೆಯ ನಾಟ್ಯ ಕಲಾವಿದರಿಂದ ನಾಟಕ ಪ್ರದರ್ಶನ ಇದೆ. ಕಳ್ಳಗುರು ಸುಳ್ಳ ಶಿಷ್ಯ 3+2 ಟೋಟಲ್ 5 ಪಾಯಿಂಟ್. ಜೋರ ಚಪ್ಪಾಳೆ ಬರಲಿ ಆಗ್ತಾನೆ. ಕಳೆದ ವರ್ಷ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ಬ್ಲೂ ಆಗಿರುವಂತಹ ಆಟಗಾರ ದಾಳಿ ಭಾಗದಲ್ಲಿ ಒಂದು ಬಾಲ್ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್. 11-3 ಮಧ್ಯ ಪಂದ್ಯ.
ಶ್ರೀಕಾಂತ್ ದಾಳಿ ಭಾಗದಲ್ಲಿ ಚಿಕ್ಕಲಗಂಜ್ ತಂಡದ ಪ್ರಮುಖ ದಾಳಿಗಾರ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಅಂತ್ಯಮಟ್ಟ ಕಲೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಪ್ ನೋಡಬೇಕಿಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ, ಮತ್ತೊಂದು ಬಲಿಸುವಂತ ಟ್ಯಾಕಲ್ ಬರ್ತಾ ಇದೆ. 2 ಪಾಯಿಂಟ್ ತೋಳಮಟ್ಟಿ. ಹನ್ನೆರಡು 3ರ ಮಧ್ಯ ಪಂದ್ಯ ಸಾಗುತ್ತಾ ಇದೆ. पापा घालो तो लाती ಹದಿಮೂರು 4ರೊಂದಿಗೆ ಪಂದ್ಯ. ಹದಿಮೂರು 4ರೊಂದಿಗೆ ಪಂದ್ಯ ಸಾಗುತ್ತಾದ. 13-4 in favor of ತೋಳಮಟ್ಟಿ. ಆರಂಭದ ಉದ್ಯೋಗಗಳು ಕೂಡ ತೋಳಮಟ್ಟಿ ತಂಡದ ಆಟಗಾರರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಬಿದರಗುಂದಿ ಆಟಗಾರರು ಎಲ್ಲಿದ್ದಾರಪ್ಪ? ಬೇಗನೆ ಸಿದ್ಧತೆಯಾಗಿ ಮೈದಾನದ ಮುಂಭಾಗದಲ್ಲಿ ಬನ್ನಿ. ನಾಗನವರು ಯಾವುದೇ ಅಂಗವಿಲ್ಲದೆ ಮಳ್ಳಿ ವಾಪಸ್. ಶಿಕಾಲ್ಮಟ್ಟಿ ತಡೆಗೆ ಮಾಡಿ ಲೆಬ ಮಾಡಿ ಡೂ ಆರ್ ಡೈ. ಉತ್ತಮವಾದ ಟ್ಯಾಕಲ್ ಡೋಡಾಯ್. ತೋಳಮಟ್ಟಿ ತಂಡಕ್ಕೆ ಮಾಡಿ ಲೆಬ ಮಾಡಿ ಡೂ ಆರ್ ಡೈ. ಅಂಕ ಪಡೆಯಲೇಬೇಕಾದ ಬಂದಡ. ಅಂಕದ ಹುಡುಕಾಟದಲ್ಲಿ ಆಟಗಾರ ಕಾದರಡುವ ನಿರೀಕ್ಷೆಯಲ್ಲಿ ಶ್ರೀಕಾಂತ್ ರವರ ದಾಳಿ. 14-4ರ ಮಧ್ಯ ಪಂದ್ಯ. 10 ಅಂಕದ ಮುನ್ನಡೆಯೊಂದಿಗೆ ವಾರಿ ಮಲ್ಲಿಕಾರ್ಜುನ ತೋಳಮಟ್ಟಿ. ಪಾಯಿಂಟ್ ಚಿಕ್ಕಾಲಗೋಡು. ಫ್ಲೈಯಿಂಗ್ ಹ್ಯಾಂಡ್ ಟಚ್ ಮಾಡ್ಲಿಕ್ಕೆ ಪ್ರಯತ್ನದಲ್ಲಿ ವಿಫಲ ಆಗ್ತಾ ಇದ್ದಾರೆ. ಇದೀಗ ನಾಳೆ ಇವತ್ತು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ನಾಡದೇವಿ ಉತ್ಸವ ಸಮಿತಿಯ ಅಧ್ಯಕ್ಷರು, ಯುವಕರ ಕಣ್ಮಣಿ, ಯುವ ಸಂಘಟನಾ ಚತುರರಾಗಿರುವಂತಹ ಸನ್ಮಾನ್ಯ ಶ್ರೀ ಅಭಿನವಣ್ಣ ಚವ್ಹಾಣ್ ರವರು ಇದೀಗ ನಾಳೆ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀವಿ. ಅವರೊಂದಿಗೆ ಯುವ ನಾಯಕರು, ಸಂಘಟನಾ ಚತುರರು, ಚಲನಚಿತ್ರ ನಟ ಶ್ರೀ ಪ್ರೀತಮ್ ಕುಮಾರಣ್ಣ ಚವ್ಹಾಣ್ ರವರು ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಪಂದ್ಯ ಗಮನ ಹಾಕ್ತಾ ಇದೆ. ಕಾದರಡುವ ನಿರೀಕ್ಷೆಯಲ್ಲಿ 14-7ರ ಮಧ್ಯ ಪಂದ್ಯ.
7 ಅಂಕದ ಮುನ್ನಡೆಯೊಂದಿಗೆ ತೋಳಮಟ್ಟಿ ತಂಡ. ಮಧ್ಯ 14-7 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ದ್ವಿತೀಯಾರ್ಧ ಆರಂಭ. ಮತ್ತೊಮ್ಮೆ ಚಿಕ್ಕಲಗುಡಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ 14-7 ಹಿಂದಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರೆಯಾಗಿರುವಂತಹ ಆಟಗಾರ. ಒಟ್ಟು ನೆನಪಿನ ಕಾಣಿಗೆ ಪರಾಮರ್ಶೆ ಅಲ್ಲ. 7 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ತೋಳ್ಪಟ್ಟಿ ತಂಡದ ಆಟಗಾರರು. ತೋಳ್ಪಟ್ಟಿ ಪಾಳ್ಯದ 3 ಜನ ಆಟಗಾರರು ಅಂಕಣದ ಹೊರಭಾಗದಲ್ಲಿ, ತಂಡದ 2 ಜನ ಪ್ರಮುಖ ದಾಳಿಗಾರರು ಅಂಕಣದಿಂದ ಆಚೆಯಲ್ಲಿದ್ದಾರೆ. ಮತ್ತೊಮ್ಮೆ ಚಿಕ್ಕಲಗುಡಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ. ಅದ್ಭುತವಾದ ಜಂಪ್ ಇತ್ತು, ಆದ್ರೂ ಕೂಡ ವಿಫಲ ಆಗ್ತಾ ಇದ್ದಾರೆ. ಆಫೀಸರ್ ಟೈಮ್ ಔಟ್. ದಯವಿಟ್ಟು ಈ ಒಂದು ಹಿರಿಯರಿಗೆ ಒಂದ್ಸಲ ಜೋರ್ ಚಪ್ಪ. 15-7 ಮಧ್ಯ ಪಂದ್ಯ ಮತ್ತೆ ವಿರಾಮದ ಬಳಿಕ ಪಂದ್ಯ ಆರಂಭಗೊಂಡಿದೆ. ಮತ್ತೊಮ್ಮೆ ಶ್ರೀಕಾಂತ್ ತೋಳ್ಮಟ್ಟಿ ತಂಡದ ಚಾಣಕ್ಯ ದಾಳಿಗಾರ. ಯಾವುದೇ ಅಗಮಲ್ಯದ ಬಳಿ ವಾಪಸ್ ಆಗ್ತಾ ಇದ್ದಾರೆ. ತೋಳ್ಮಟ್ಟಿ ತಂಡಕ್ಕೆ ಮಾಡಿ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ. ಅಂಕದ ಹುಡುಕಾಟದಲ್ಲಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳಬಲ್ಲಂತಹ ತೋಳ್ಮಟ್ಟಿ ತಂಡದ ಪ್ರಮುಖ ದಾಳಿಗಾರ ಶ್ರೀಕಾಂತ್ ರವರು ಯಶಸ್ಸು ಆಗ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಆಟಗಾರ ಸಿಂಗಲ್ ಟ್ಯಾಕಲ್ ಮಾಡೋದ್ರಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. 16-7 ಪಂದ್ಯ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 16-8 ಮಧ್ಯ ಪಂದ್ಯ. 8 ಅಂಕದ ಮುನ್ನಡೆಯೊಂದಿಗೆ ತೋಳ್ಮಟ್ಟಿ ತಂಡ. ತೋಳ್ಮಟ್ಟಿ ಆಟಗಾರರು ಅಂಕ ಮುನ್ನಡೆದ ಕಾರಣ ಸಂಪೂರ್ಣ ಸಮಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹದಿನಾರು 8 ಮಧ್ಯ ಪಂದ್ಯ. ಈ ಒಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ತಾಂಬ ಗ್ರಾಮದಲ್ಲಿ ನಾಡದೇವಿ ನವರಾತ್ರಿ ಉತ್ಸವ ಸತತವಾಗಿ ಶ್ರೀ ಪುಲ್ಸಿಂಗ್ ನಾರಾಯಣ್ ಚವಾಣ್ ರವರ ವೇದಿಕೆಯೊಂದಿಗೆ 54ನೇ ವರ್ಷದ ದಸರಾ ಉತ್ಸವ ಬಹಳ ಒಂದು ಅಭೂತಪೂರ್ವ ಯಶಸ್ವಿಗಟ್ಟಿಗೆ ಸಾಗಿ ಬರ್ತಾ ಇದೆ. ಈ ಒಂದು ನವರಾತ್ರಿ ಉತ್ಸವದ ಪ್ರಯುಕ್ತವಾಗಿ ಅನೇಕ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಜೊತೆಗೆ ಸತತವಾಗಿ ನಮ್ಮ ಗ್ರಾಮೀಣ ಕ್ರೀಡೆಯನ್ನ ಉಳಿಸುವ ನಿಟ್ಟಿನಲ್ಲಿ 14 ವರ್ಷಗಳ ಕಾಲ ನಿರಂತರವಾಗಿ ನವರಾತ್ರಿ ಉತ್ಸವದ ನಿಮಿತ್ತವಾಗಿ
ಕಬಡ್ಡಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳೋದ್ರ ಜೊತೆಗೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿರುವಂತಹ ಕ್ರೀಡಾಪಟುಗಳನ್ನ ಈ ಒಂದು ವಿಜಯಪುರ ನಗರಕ್ಕೆ ಕರೆ ತರಲು ಈ ಭಾಗದ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆ ತಕ್ಕಂತೆ ಪುರಸ್ಕಾರವನ್ನು ನೀಡಲಿಕ್ಕೆ ಮುಂದಾಗಿರುವಂತಹ ಈ ಭಾಗ ತಂಡ ಸರಳ ಸಜ್ಜನಿಕೆಯ ರಾಜಕಾರಣಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಾಗಠಾಣ್ ವಿಧಾನಸಭಾ ಮತಕ್ಷೇತ್ರದ ಜನಮಾನಸದಲ್ಲಿ ಅಜರಾಮರವಾಗಿ ಉಳಿದಿರುವಂತಹ ಜನನಾಯಕರು ಜನಪ್ರಿಯ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವಾನಂದ ಎಂ ಚೌಹಾಣ್ ಸಾಹೇಬರಿಗೆ ಈ ಒಂದು ಕ್ರೆಡಿಟ್ ಸಲ್ತದೆ. ತಾವೆಲ್ಲರೂ ಕೂಡ ಒಂದು ಬಾರಿ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಮಾನ್ಯ ಒಬ್ಬ ವಿಜಯಪುರ ಜಿಲ್ಲೆ ಆಟಗಾರ, ಒಬ್ಬ ಬಾಗಲಕೋಟೆ ಜಿಲ್ಲೆ ಆಟಗಾರ ನಮ್ಮ ಬೆಂಗಳೂರು ಪೊಲೀಸ್ ತಂಡವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಇದೇ ವಿಜಯಪುರ ಜಿಲ್ಲೆಯ ಗಣೇಶ್ ಹನುಮಂತಗೋಳ್ ಅಂತ ಒಬ್ಬ ಆಟಗಾರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮೂಲದ ಸತೀಶ್ ಮಟ್ಟಿ ನಮ್ಮ ಬೆಂಗಳೂರು ಪೊಲೀಸ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಅವರು ಹೋದ ವರ್ಷ ತಾಂಬಾ ಕಬಡ್ಡಿ ಪಂದ್ಯಾಟದ ವಿನ್ನರ್ ಆಗಿರುವಂತಹ ಆಟಗಾರರು. ಒಂದು ಸಲ ಜೋರಾದ ಚಪ್ಪಾಳೆ ಬರ್ಬೇಕಾಗ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬ ಕನ್ನಡಿಗ ಇದೇ ವಿಜಯಪುರ ಅಭಿನವ ವಿದ್ಯಾಸಂಸ್ಥೆಯಲ್ಲಿ The last 4 minutes go. ಕೊನೆ 4 ನಿಮಿಷ. Last and final call for last quarter final match. Ravi Mama Warriors Nagador, Sanmeshwar Bidirkundi. Ravi Mama Warriors Nagador, Sanmeshwar Bidirkundi. ದಯವಿಟ್ಟು ಬೇಗನೆ ಮೈದಾನಕ್ಕೆ ಬರಬೇಕು. ತಮಗಿದು ಅಂತಿಮ ಕರೆ. ಈ 25-8 ಮಧ್ಯ ಪಂದ್ಯ ಸಾಗುತ್ತಾ ಇದೆ.